ಹಾಯ್ ಎಲ್ಲೋ ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನೆನ್ನೆ ವ್ಲಾಗಲ್ಲಿ ನೋಡಿದ್ರಿ ಚಿಕ್ಕಪೇಟೆಗೆ ಹೋಗಿದ್ದೆ, 2ನೇ ದಿನದ ಚಿಕ್ಕಪೇಟೆ ಶಾಪಿಂಗ್. ಸೊ ಇಲ್ಲಿ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಾನು ಒಳಗಡೆ ಏನು ಹೋಗಲಿಲ್ಲ, ಅಣ್ಣಮ್ಮ ದೇವಸ್ಥಾನಕ್ಕೆ ನೋಡ್ಕೊಂಡು ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಮುಂದೆ ಬಂದ್ವಿ. ಅಲ್ಲಿ ಒಂದು ಹೋಟೆಲಲ್ಲಿ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಸುಸ್ತಾಗ್ತಾಯಿತ್ತು, ತುಂಬ ಈವ್ನಿಂಗ್ ಆಗೋಗಿತ್ತಾಗಲೇ. ನಾವು ಬೆಳಗ್ಗೆ ಹೋಗಿದ್ದು, ಹಾಗಾಗಿ ಹೊರಟ್ವಿ. ನೋಡಿ, ಅಲ್ಲೇ ಒಂದು ಅಂಡರ್ಗ್ರೌಂಡಲ್ಲಿ ಒಂದು ಏನಿದೆ ಫುಲ್ಲು ಸೇಲ್ ಇದೆ. ಇದ್ರದ್ದು ಏನೋ ಒಂದು ನೇಮ್ ನೋಡಿದೆ, ಬಟ್ ಏರಿಯಾದು, ಬಟ್ ನನಗೆ ನೇಮ್ ಅರ್ಥೋಯ್ತು. ಆಗಲೇ ನಾನು ಹೇಳಿದೆ ನಿಮಗೆ, ಫಸ್ಟ್ ಟೈಮ್ ನಾನು ಈ ಪ್ಲೇಸ್ಗೆ ಬರ್ತಾ ಇರೋದು. ಚಿಕ್ಕಪೇಟೆಯಿಂದ ಹಂಗೆ ಬಂದು ಹಂಗೆ ಹೋಗ್ತಾ ಇದೆ. ಇದು ಫಸ್ಟ್ ಟೈಮ್ ಇಲ್ಲಿಗೆ ನಾನು ಬಂದಿದ್ದಂಥದ್ದು. ಇಲ್ಲೂ ಅಷ್ಟೇ ಚೀಪ್ ಆ್ಯಂಡ್ ಬೆಸ್ಟಾಗಿ ಎಷ್ಟು ಐಟಮ್ನ ಹಾಕ್ಕೊಂಡಿದ್ರು ಅಂದರೆ, ನಿಮ್ಗೆ ಈ ಥರ ಸಿಗುತ್ತೆ, ಈ ಥರ ಸಿಗಲ್ಲ ಅನ್ನೋ ಥರ ಏನಿರಲ್ಲ. ಎಲ್ಲ ಥರದ್ದು ಒಂದು ಐಟಮು ಇಲ್ಲಿ ಸಿಗುತ್ತೆ. ಈ ಥರ ಆಯಿತು. ಅಲ್ಲಿ ಕೆಲವೊಂದು ಐಟಮ್ಗಳ್ನ ನೋಡೋಣ ಅಂದ್ಕೊಂಡು ಹೋಗ್ತಾಯಿದ್ವಿ. ನನಗೆ ಮೊದಲು ಬೇಕಿದ್ದಿದ್ದು ವಾಯ್ಸ್ ಓವರ್ ಕೊಡೋಕ್ಕೆ ಮೈಕ್ ಬೇಕಿತ್ತು. ಸೊ ಮೈಕ್ ಕೇಳಿದೆ, ಇಲ್ಲ ಅಂತ ಹೇಳಿದರು. ಓಕೆ, ತರಿಸ್ಕೊಳ್ಳೋಣ ಆನ್ಲೈನಲ್ಲಿ, ಇಲ್ಲಾಂದರೆ ಅಂಗಡಿಯವ್ರಿಗೆ ಹೇಳ್ಬಿಟ್ಟು ಅಂದ್ಕೊಂಡು ಬಂದೆ. ಅಲ್ಲಿಂದ ಬಂದು ನನಗೆ ನನ್ನ ಫೋನ್ಗೆ ಪೌಚ್ ನೋಡೋಣ ಅಂತೇಳಿ ನೋಡಿದೆ. ಒಂದು ಪೌಚ್ ಕೂಡ ತೊಗೊಂಡೆ. ನಾನೊಂದು, ನೇತ್ರ ಒಂದಿಬ್ಬರು ಒಂದೊಂದು ತೊಗೊಂಡ್ವಿ. ಸೊ ಪೌಚ್ ಕೂಡ ನೋಡಿಕೊಂಡು ತೊಗೊಂಡು ಅಲ್ಲಿಂದ ಮುಂದೆ ಹೊರಟ್ವಿ. ಹಾಗೆ ನೋಡ್ಬೋದು, ನಾನು ಮೊದಲೇ ಹೇಳಿದೆ, ಒಂದು ಸಿಗುತ್ತೆ ಒಂದು ಸಿಗಲ್ಲ ಅನ್ನೋ ಥರ ಇರಲ್ಲ ಇಲ್ಲಿ. ಆಲ್ಮೋಸ್ಟ್ ಎಲ್ಲ ಥರದ್ದು ಒಂದು ಸಿಗುತ್ತೆ. ರೇಟ್ ಕೂಡ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಬಾರ್ಗಿನ್ ಇರಲ್ಲ. ಈ ಥರ ಆಯಿತು. ನಾನಿಲ್ಲಿ ಒಂದು ಪ್ಲಾಜಾ ಪ್ಯಾಂಟ್ ಒಂದು ತೊಗೊಂಡೆ ಮತ್ತು ಒಂದು ಪೌಚ್ ತೊಗೊಂಡೆ, ಅಷ್ಟೇನೆ, ಇನ್ನೇನು ತೊಗೊಳ್ಳಿಲ್ಲ. ನೋಡಿಕೊಂಡು ಹಾಗೇ ಏನೇನೆಲ್ಲ ಇದೆ ಅಂತ ಹೇಳಿ ಮುಂದೆ ಬಂದದ್ದಂಥದ್ದು. ನೋಡಿ, ಇಲ್ಲೇ ನಾನು ಪ್ಯಾಂಟು, ಏನು ಪ್ಲಾಜಾ ಪ್ಯಾಂಟ್ ಏನು ಬರುತ್ತೆ ಅದನ್ನು ತೊಗೊಂಡೆ. ಕುರ್ತಿ, ಸೂಟಸ್ ಎಲ್ಲ ಇತ್ತು, ತೊಗೊಳಕ್ಕೆ ಹೋಗಲಿಲ್ಲ. ಅಲ್ಲಿಂದ ನೆಕ್ಸ್ಟು ಬಸ್ ಹತ್ಕೊಂಡು ಹೊರಟ್ವಿ. ನನ್ನ ಮಗನಿಗೆ ಅಲ್ಲಿ ಸುತ್ತಿದ್ದಕ್ಕೂ ಓಡಾಡಿದ್ದಕ್ಕೂ ಅದಕ್ಕೂ ಸಿಕ್ಕಾಪಟ್ಟೆ ಕಾಲು ಪೇನ್ ಆಯ್ತಿತ್ತು ಅನಿಸುತ್ತೆ. ಪಾಪ ಮಲ್ಕೊಂಡ್ಬಿಟ್ಟ ಅವನು. ನನಗೆ ಸೀಟ್ ಸಿಕ್ಕಿರಲಿಲ್ಲ, ಒಂದು ಸೀಟ್ ಸಿಕ್ಕಿತ್ತು. ಆಗ ಅವನ್ನ ಮಲಗಿಸ್ಕೊಂಡು ಹಾಗೆ ಮುಂದೆ ಸಹ ಐಟಮ್ ಎಲ್ಲ ಇಟ್ಕೊಂಡು ಒದ್ದಾಡ್ಕೊಂಡು ಕೂತಿದ್ದೆ. ಈ ಥರ ಆಯಿತು. ಅವನಂತೂ ಅಲ್ಲಿಂದ ಮನೆ ಗಂಟ ಬರೋವರೆಗೂ ಚೆನ್ನಾಗಿ ನಿದ್ದೆ ಮಾಡ್ದೆ. ಬಸ್ ಸ್ಟಾಪಿಗೆ ಬಂದು ನಮ್ಮ ಮನೆಯವ್ರು ಕಾಯ್ತಾಯಿದ್ರು. ಸೊ ಟೈಮ್ ನೋಡಿ ತೋರಿಸ್ತಾ ಇದ್ದೀನಿ, 6:15 ಏನೋ ಟೈಮು ಆಗಿದೆ. ಹತ್ತತ್ರ 6:12, 6:15 ಹತ್ತತ್ರ ಟೈಮ್ ಆಗೋಗಿತ್ತಾಲೆ. ಈ ಥರ ಆಯಿತು. ಅಲ್ಲಿಂದ ಮನೆಗೆ ಬಂದೆ. ಮನೆಗೆ ಬರೋಷ್ಟರೊಳಗೆ ನಮ್ಮ ಮನೆಯವರು ಪಾಪ ಬಂದು ಬಸ್ ಸ್ಟ್ಯಾಂಡಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಬಂದು ಕರ್ಕೊಂಡು ಬಂದರು. ಬಂದು ಸ್ವಲ್ಪ ಟೀ ಮಾಡ್ಕೊಂಡು ಕುಡಿದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಳ್ಳೋದೇ ಟೈಮ್ ಅಷ್ಟೊತ್ತಾಗೋಯ್ತು. ಆ ಥರ ಇತ್ತು. ಸಾಕಪ್ಪ ಚಿಕ್ಕಪೇಟೆ ಶಾಪಿಂಗ್ ಸದ್ಯಕ್ಕೆ ಅನ್ನೋ ಥರ ಆಯಿತು. ಹಾಯ್ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಇದೆ, ಮಕ್ಕಳು ಆಡ್ತಾ ಇದ್ದಾರೆ. ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಸೌಂಡು ಡಿಸ್ಟರ್ಬೆನ್ಸ್ ಇದ್ದರೆ ಐ ಆಮ್ ರಿಯಲಿ ಸೊ ಸಾರಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೀಗೆ ನೆನ್ನೆ ನೋಡಿದರೆ ಚಿಕ್ಕಪೇಟೆ ವ್ಲಾಗ್ ಹಾಕಿದ್ದೆ, ಬ್ಯಾಕ್ ಟು ಬ್ಯಾಕ್ ಮತ್ತೆ ಹೋಗಿದ್ದೀನಿ, ಮತ್ತೆ ಹೋಗ್ತಾಯಿದ್ದೀನಿ ಅಂತ. ಒನ್ ಡೇ ಗ್ಯಾಪ್ ಇತ್ತು ಅಷ್ಟೇ. ಈಗ ಇವತ್ತು ಹೋದೆ, ನಾಳೆ ಹೋಗಿಲ್ಲ, ನಾಡ್ದು ಹೋಗಿದ್ದು, ಆ ಥರ ಒನ್ ಡೇ ಗ್ಯಾಪ್ ಬಿಟ್ಟು ಹೋಗಿದ್ದಂಥದ್ದು. ಮತ್ತು ಏನಕ್ಕಪ್ಪ ಶಾಪಿಂಗು, ಏನಕ್ಕೆ ಇಷ್ಟೊಂದು ಶಾಪಿಂಗ್ ಮಾಡ್ತಾಯಿದ್ದೀನಿ ಅಂತ ಅನ್ಕೋಬೋದು. ಹೌದು, ಮುಂದೆ ನೇತ್ರನ ಮಗಳದು ಮತ್ತು ರುಕ್ಕು ಮಗಳದು ಆರತಿ ಶಾಸ್ತ್ರದ ಫಂಕ್ಷನ್ ಇದೆ. ಸೊ ಹಾಗಾಗಿ ಇಬ್ಬರು ಮಕ್ಕಳದು ಫಂಕ್ಷನ್ ಒಂದೇ ಟೈಮ್ ಮಾಡ್ತಾಯಿದ್ದಾರೆ. ಇಬ್ರಿಗೂ ಒಂದೇ ಸತಿ ಶಾಪಿಂಗ್ ಮಾಡ್ಕೊಂಬರೋಣ ಅಂತ ಹೇಳಿ ಹೋಗಿದ್ದಂಥದ್ದು. ಮೊನ್ನೆ ಹೋದ್ವಿ, ಸಿಕ್ಕಾಪಟ್ಟೆ ಮಳೆ ಇತ್ತು, ಜಾಸ್ತಿ ಶಾಪ್ ಮಾಡೋ ಥರ ಆಗಲಿಲ್ಲ. ಓಕೆ ಫೈನ್, ನಾನು ಹೋಗಿದ್ದೆ ಲೇಟು, ಮಧ್ಯಾಹ್ನ ಟೈಮ್ ಹೋದ್ವಿ, ಮತ್ತು ಈವ್ನಿಂಗ್ ಹೊತ್ತಿಗೆ ರಿಟರ್ನ್ ಬರೋ ಥರ ಇತ್ತು. ಹಾಗಾಗಿ ಇನ್ನೊಂದು ಟೈಮ್ ಫ್ರೀ ಮಾಡ್ಕೊಂಡು ಹೋಗೋಣ ಅಂತ ನೆನ್ನೆ ಮಾರ್ನಿಂಗ್ ಬೇಗನೆ ಹೊರಟ್ವಿ. ಹೋಗಿ ತೊಗೊಂಡು ಬಂದಿದ್ದಂಥದ್ದು. ಫಸ್ಟು ನಾನು ಏನೇನು ತೊಗೊಂಡು ಬಂದೆ ಅನ್ನೋದನ್ನು ತೋರಿಸ್ಬಿಡ್ತೀನಿ. ನಾನು ಯಾವಾಗಲೂ ಅನ್ಕೋತಾ ಇದ್ದೆ, ಹೋಗ್ತೀವಲ್ಲ ಒಂದು ಸ್ವಲ್ಪ ಕುರ್ತೀಸ್ ನೋಡ್ಕೊಂಡು ತೊಗೊಬರೋಣ ಅಂತ. ಲಾಸ್ಟ್ ಟೈಮ್ ಹೇಳಿದೆ, ತುಂಬ ಮಳೆ ಇತ್ತು, ತರೋಕ್ಕಾಗಲಿಲ್ಲ. ಸೊ ಇವಾಗ ತೊಗೊಂಡು ಬಂದೆ. ಈ ಸತಿ ತೊಗೊಂಡು ಬಂದೆ, ಒಂದು 3 ಕುರ್ತೀಸ್ ತೊಗೊಂಬಂದೆ, ತೋರಿಸ್ತೀನಿ. ಸಿಂಪಲಾಗಿ, ನಾನು ಜಾಸ್ತಿ ಕಾಸ್ಟ್ ಏನೆಲ್ಲ ಏನು ತೊಗೊಳ್ಳಿಲ್ಲ, ಸಿಂಪಲಾಗಿ ತೊಗೊಂಡು ಬಂದೆ. ನೋಡಿ, ಫಸ್ಟ್ ಒಂದು ತೋರಿಸ್ತೀನಿ. ಫಸ್ಟ್ ಒಂದು ಕುರ್ತೀಸ್ ಬಂದು ಈ ಥರ ಸ್ವಲ್ಪ ಪಿಂಕ್, ಡಾರ್ಕ್ ಪಿಂಕ್ ಬರುತ್ತಲ್ಲ, ಆ ಥರದ್ದೊಂದು ಇದೊಂದು ಕುರ್ತೀಸ್ನ ತೊಗೊಂಡಿದ್ದು. ಫುಲ್ಲು ಕುರ್ತೀಸು ಫುಲ್ಲು ಈ ಥರ ಎಂಬ್ರಾಯ್ಡ್ರಿ ವರ್ಕ್ ಇದೆ. ಈ ಥರ ನೋಡ್ಬೋದು, ಈ ಥರ ಫುಲ್ಲು ಇದೊಂದು ಕುರ್ತೀಸ್ ತೊಗೊಂಡೆ. ಕಲರ್ ಇಷ್ಟ ಆಯಿತು ಅನ್ನೋ ಕಾರಣಕ್ಕೆ ಇದೊಂದು ಕುರ್ತೀಸ್ನ ತೊಗೊಂಡೆ. ಸೊ ಸೆಕೆಂಡ್ ಒನ್ ಬಂದು
ಅಹಲ್ಯ ಕಟ್ ಅಂತ ಏನು ಹೇಳ್ತಾರೆ, ರೀಸೆಂಟ್ ಟ್ರೆಂಡಿಂಗ್ ಇದೆ ಈ ಟಾಪು. ಇದನ್ನು ಒಂದು ತೊಗೊಂಡು ಬಂದೆ. ಕಾಟನ್ ಇದು, ಅದು ಬೇರೆ ಕ್ಲಾತು, ಇದು ಕಾಟನ್ನು. ಸೊ ಇದನ್ನು ಒಂದು ಬೈ ಮಾಡಿದೆ. ಸೆಟ್ ಏನಿಲ್ಲ, ಜಸ್ಟ್ ಟಾಪ್ಗಳು ತೊಗೊಂಡು ಬಂದೆ. ಸೊ ಫುಲ್ಲು ಟಾಪು ಅಂಬ್ರೆಲ್ಲ ಬಂದಿದೆ, ಈ ಥರ ಸಿಂಪಲ್ ಆಗಿದೆ. ಸೊ ಈ ಥರ ಇದೊಂದು ತೊಗೊಂಡು ಬಂದೆ. ನೆಕ್ಸ್ಟು ಇನ್ನೊಂದು ಈ ಥರ ವರ್ಕ್ ಇದೆ. ಇಲ್ಲಿ ಸ್ವಲ್ಪ ಮಿರರ್ ವರ್ಕ್ ಬಂದಿದೆ ಈ ಥರ. ಇದು ಒಂದು ಕಲರ್ನ ತೊಗೊಂಡು ಬಂದೆ. ಈ ಥರ ತೋರಿಸ್ತೀನಿ ಮುಂದೆ ಬರೋ ದಿನಗಳೆಲ್ಲ ಹಾಕ್ಕೊಂಡ್ರೆ. ನೋಡಿ, ಇದು ಬಂದು ಈ ಥರ ಫುಲ್ಲು ವರ್ಕ್ ಬಂದಿದೆ ಡ್ರೆಸ್ಗೆ. ಸ್ವಲ್ಪ ರಿಚಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಈ ಥರ ನೋಡಿಕೊಂಡು ತೊಗೊಂಡಿದ್ದಂಥದ್ದು. ಇದು 3 ನಾನು ತೊಗೊಂಡೆ. ಇದು ನೇತ್ರಂದು ಇಲ್ಲೇ ಇದೆ. ಅವರು ನಾನು ಹೇಳಿದಾಗೆ ನೈಟ್ ಬಂದ್ವಿ, ನಮ್ಮ ಮನೆಯವ್ರು ಬಸ್ ಸ್ಟಾಪಿಗೆ ಬಂದಿದ್ರು ಕರ್ಕೊಂಬರೋಕ್ಕೆ. ಸೊ ಅಲ್ಲಿಂದ ಮತ್ತೆ ಮಳೆ ಬರ್ತಾಯಿತ್ತು ಅನ್ನೋ ಕಾರಣಕ್ಕೆ ಇಲ್ಲೇ ಎಲ್ಲ ಇಟ್ಟೋಗಿದ್ದಾರೆ, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ಒಂದು ಇನ್ನೊಂದು ಟಾಪ್, ಸಿಂಪಲ್ ಟಾಪ್, ಸೇಮು ನಾನು ಅವಳು ಒಂದೇ ಥರ ತೊಗೊಂಡ್ವಿ. ಅದೇ ಪಿಂಕ್ ನೋಡಿದ್ರಲ್ಲ, ಅದರಲ್ಲಿದು ಏನು ಹೇಳ್ತಾರೆ, ಪಿಸ್ತಾ ಕಲರು. ಇದೊಂದು ತೊಗೊಂಡಿದ್ದಂಥದ್ದು. ಸೊ ಇದೊಂದು ಟಾಪು. ನೆಕ್ಸ್ಟು ಒಂದು ಪ್ಲಾಜಾ ಪ್ಯಾಂಟ್ ತೊಗೊಂಡೆ, ಬ್ಲ್ಯಾಕು. ಈ ಥರ ಪ್ಲಾಜಾ ಪ್ಯಾಂಟು ಫುಲ್ಲು ಈ ಥರ ಬರುತ್ತಿದ್ದು, ಮಿಂಚ್ ವರ್ಕ್ ಮಾಡಿದ್ದಾರೆ ಫುಲ್ ಪ್ಯಾಂಟು. ಈ ಥರ ಒಂದು ಪ್ಯಾಂಟ್ನ ತೊಗೊಂಡೆ. ಏನೋ ಇದು ಗೊತ್ತಿಲ್ಲ, ನೋಡಿದ ತಕ್ಷಣ ಇಷ್ಟ ಆಯಿತು. ಇದೊಂದು ಈ ಥರದ್ದೊಂದು ತೊಗೊಂಡೆ. ಜಸ್ಟ್ ಇದೇನು ಜಾಸ್ತಿ ಕಾಸ್ಟ್ ಇಲ್ಲ, 150 ಏನೋ ಹೇಳಿದರು. 150 ತೊಗೊಂಡಿದ್ದಂಥದ್ದು ಇದೊಂದು. ನಮ್ಮ ಕಡೆ ಬೈತಾರೆ, ಚಿನ್ನಕ್ಕೆ ದುಡ್ಡು ಹಾಕಬೇಕು, ಯಾಕೆ ಇವಕ್ಕೆಲ್ಲ ದುಡ್ಡು ಹಾಕ್ತೀರಾ ಹಂಗೆ ಹಿಂಗೆ ಅಂತ. ಏನೋ ಇಷ್ಟ ಆಯಿತು ಸಡನ್ನು, ಈ ಫೆಸ್ಟಿವಲ್ ಟೈಮಲ್ಲೆಲ್ಲ ಒಂದೇ ಥರ ಹಾಕೋಕ್ಕಾಗಲ್ಲ, ಹಾಗಾಗಿ ಹಾಕ್ಕೊಳ್ಳೋಣ ಅಂತೇಳಿ ತೊಗೊಂಡು ಬಂದೆ. ಮತ್ತು ನಾನು ಫೋನು ಪೌಚ್ ಒಂದು ತೊಗೊಂಡೆ, ನನ್ನ ಫೋನಿಗೆ ಪೌಚ್ ತೊಗೊಂಡು ಬಂದೆ. ಈ ಥರ ನೇತ್ರ ಒಂದು ತೊಗೊಂಡ್ಲು, ನಾನೊಂದು ತೊಗೊಂಡೆ. ಈ ಥರ ಆಯಿತು. ಇದಿಷ್ಟು. ಆಮೇಲೆ ನನ್ನ ಮಕ್ಳಿಗೆ ಟೀ ಶರ್ಟ್ ಕೂಡ ತೊಗೊಂಡು ಬಂದೆ, ಒಂದು 3-4. ಅದು ಆಗಲೇ ಕಬಡ್ಗೆ ತೆಕ್ಕೊಟ್ಟಿದ್ದೀನಿ. ಸೊ ಟೀ ಶರ್ಟ್ ಎಲ್ಲ ನೆಸೆಸಿಟಿ ಇಲ್ಲ. ಹೆಣ್ಮಕ್ಳದು ಅಂದರೆ ಏನಿರ್ಬೋದು, ಏನು ಎತ್ತಾನ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಹಾಗಾಗಿ ತೋರಿಸ್ತಾ ಇದ್ದೀನಿ. ಇದಿಷ್ಟು ನನ್ನ ಶಾಪಿಂಗ್ ಆಯಿತು. ಈಗ ನೆಕ್ಸ್ಟು ನೇತ್ರ ಮತ್ತು ರುಕ್ಮಿಣಿಯವರು ಏನು ತೊಗೊಂಡ್ರು, ಏನು ಎತ್ತ ಅಂತ ತೋರಿಸ್ಬಿಡ್ತೀನಿ. ಫಸ್ಟ್ ಬಂದು ನಾವು ಹೇಳಿದಾಗೆ ನನಗೆ ಪ್ಲಾನೇ ಇರಲಿಲ್ಲ, ಮತ್ತೆ ಹೋಗಿ ಸೀರೆ ಲೆಹಂಗ ಎಲ್ಲ ತತ್ತೀವಿ ಅಂತ ಹೇಳಿದ್ದೆ. ಸೊ ಮತ್ತೆ ಹೋಗಿ ಸೀರೆನ ಬೈ ಮಾಡಿದ್ದಂಥದ್ದು. ಫಂಕ್ಷನ್ ಇದೆ ಪಾಪ, ಹಾಗಾಗಿ ಹೋಗಿ ಬ್ಯಾಕ್ ಟು ಬ್ಯಾಕ್ ಶಾಪಿಂಗ್ ಆಯಿತು. ಪಾಪ ಅವ್ರದ್ದು ತುಂಬ ಅಮೌಂಟು ಖರ್ಚು ಮಾಡಿದ್ದೀವಿ ಹೀಗೆ. ಸೊ ಇದೊಂದು ಸ್ಯಾರಿ ತೊಗೊಂಡು ಬಂದೆ ನೋಡಿ, ಟಿಶ್ಯೂ ಸ್ಯಾರಿನೇನೆ. ಇದೂ ಸೇಮ್ ಅನುಗೆ ಪಿಂಕ್ ಕಲರ್ ತೊಗೊಂಡಿದ್ವಲ್ಲ, ಸೊ ತೃಪ್ತಿಗೂ ಸೇಮ್ ಪಿಂಕ್ ಇರಲಿ ಅನ್ನೋ ಥರ ಈ ಥರ ತೊಗೊಂಡು ಬಂದಿದ್ದಂಥದ್ದು. ಈ ಥರ ಬರುತ್ತೆ ನೋಡಿ, ಏನು ಪಲ್ಲು ಏನಿದೆ, ಸೆರಗು ಈ ಥರ ಫುಲ್ಲು. ಬ್ಲೌಸ್ ಪೀಸು ಈ ಥರ ಫುಲ್ಲು ಪ್ಲೈನೇ ಬರುತ್ತೆ ಈ ಥರ. ಸೊ ಸೆರಗು ತುಂಬ ರಿಚಾಗಿ ಕಾಣಿಸುತ್ತೆ. ಇದು ಕಲರ್ ಕಾಂಬಿನೇಷನ್ನು ನೋಡ್ಬೋದು ನೀವು. ಒಂದು ದೊಡ್ಡ ಒಂದು ಚಿಕ್ಕ ಥರ ಬಾರ್ಡ್ರು, ಜಸ್ಟ್ ಈ ಥರ ನೋಡಿ ಈ ಥರ ಒಂದು ಸೀರೆ ಫುಲ್ಲು ಇದೆ, ಫ್ಲವರ್ ಇದೆ, ನೋಡ್ಬೋದು. ಈ ಥರದ್ದೊಂದು ಸೀರೆನ ತೊಗೊಂಡಿದ್ದಂಥದ್ದು. ಇದು ಒಂದು ಸೀರೆ ಆಯಿತು. ಇನ್ನು ತೋರಿಸ್ತೀನಿ. ಅದರಲ್ಲೇ ಇದೂ ಟಿಶ್ಯೂ ಸ್ಯಾರಿನೇ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಏನು ಹೇಳ್ತಾರೆ, ಇದು ಸ್ಕೈ ಬ್ಲೂ ಕಲರು, ಅದಕ್ಕೆ ರಮಾ ಗ್ರೀನ್ ಬಾರ್ಡ್ರ್ ಕಾಂಬಿನೇಷನು ಈ ಥರ ನೋಡಿ. ಇದು ಕೂಡ ಅಷ್ಟೇ ತುಂಬ ಇಷ್ಟ ಆಯಿತು. ಸೊ ಇದೇ ಪ್ಯಾಟ್ರನ್ನಲ್ಲಿ ಪಿಂಕ್ ಕಲರ್ ಏನು ಸೀರೆ ನೋಡಿದ್ರಿ ಆ ಥರ ಪ್ಯಾಟ್ರನ್ದಿದು. ಇದೊಂದು ಸೀರೆನ ತೊಗೊಂಡಿದ್ದಂಥದ್ದು. ಇದು ಅಷ್ಟೇ ರಿಚಾಗಿ ಬಂದಿದೆ, ಪಲ್ಲು ಕೂಡ ನೋಡಿ. ಈ ಸೆರಗು ತುಂಬ ರಿಚಾಗಿ ಬಂದಿದೆ. ಆ್ಯಂಡ್ ಬ್ಲೌಸ್ ಪೀಸು ಈ ಥರ ಬಂದಿದೆ, ಬ್ಲೌಸ್ ಡಿಸೈನ್ ಈ ಥರ ಬಂದಿದೆ. ಸೊ ವರ್ಕ್ ನೋಡಿಕೊಂಡು ಯಾವ ಥರ ಮಾಡಿಸೋದು ಅಂತ ಮಾಡಿಸೋಣ ಅಂತ. ಸೊ ಇದೊಂದು ಸೀರೆನ ತೊಗೊಂಡಿದ್ದಂಥದ್ದು. ನೆಕ್ಸ್ಟು ಬಂದು ಲೆಹೆಂಗಾ. ಮೊದಲಿಗೆ
ಬ್ಲೌಸ್ ತೋರಿಸ್ತೀನಿ. ಫುಲ್ಲು ಸ್ಲೀವು ರೆಡಿ ಬಂದಿದೆ, ಈ ಥರ ಲಾಂಗ್ ಸ್ಲೀವು. ಬಟ್ ಇದು ತೆಗೆಸಿ ನಾವು ಹಾಫ್ ಸ್ಲೀವ್ ಮಾಡಿಸ್ಬೇಕು ನೋಡಿ. ಬ್ಲೌಸು ಫುಲ್ಲು ಇದೇ ಥರ ಸೇಮ್. ಇಬ್ಬರು ಒಂದೇ ದಿನ ಒಂದೇ ಥರ ಫಂಕ್ಷನ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಕಾಣಿಸ್ಲಿ ಮಕ್ಕಳು ಅನ್ನೋ ಕಾರಣಕ್ಕೆ ಒಂದೇ ಥರ ನೋಡ್ಕೊಂಡು ಮಾಡಿಕೊಂಡು. ಪ್ಯಾಟರ್ನ್ ಚೇಂಜ್ ಇದೆ, ಕಲರ್ ಹೆಚ್ಚು ಕಮ್ಮಿ ಸ್ವಲ್ಪ ಲೈಟು ಗ್ರೀನು. ಮಳೆ ಬರ್ತಾಯಿತ್ತು ಸ್ವಲ್ಪ, ಹಾಗಾಗಿ ಎಲ್ಲ ಇಲ್ಲೇ ಇಟ್ಟೋಗಿದ್ದಾರೆ ಎಲ್ಲ. ಇವತ್ತು ಸ್ಟಿಚ್ ಮಾಡ್ಸೋಕ್ಕೆ ನಾನು ಇಲ್ಲಿಂದ ತೊಗೊಂಡೋಗಿ ಕೊಡಬೇಕು ಇವಾಗ. ಈ ಥರ ನೋಡಿ, ಇದು ಫುಲ್ಲು ಲೆಹಂಗಾ ಈ ಥರ. ಇದು ಅಷ್ಟೇ ಮಿರರ್ ವರ್ಕ್ ಬಂದಿದೆ ಈ ಥರ ಒಂದು ಲೆಹಂಗಾ ಸೇಮು. ಇದು ಬಂದು ಈ ಥರ ಬಂದಿದೆ ಮಿಡಿ. ಈ ಥರ ತೊಗೊಂಡಿದ್ದಂಥದ್ದು. ವೇಲ್ ಕೂಡ ಬಂದಿದೆ, ವೇಲು ಜಸ್ಟ್ ಪ್ಲೈನ್ ಬಂದಿದೆ ಈ ಥರ ನೋಡ್ಬೋದು. ಇನ್ನು ನೇತ್ರನ ಮಗನಿಗೆ ಅಂತೇಳಿ ಒಂದು ಸೂಟ್ನು ಕೂಡ ಬೈ ಮಾಡಿದಂಥದ್ದು. ಈ ಥರ ಸೂಟ್ನು ಕೂಡ ತಗೊಂಡ್ಲು. ಎರಡೂ ಮಕ್ಕಳಿಗೆ ಲೆಹಂಗಕ್ಕೆ ಸೂಟ್ ಆಗೋ ಥರ ಈ ಥರ ಒಂದು ವೈಟ್ ಸ್ಟೋನು ಮೊನ್ನೆ ನೋಡ್ಕೊಂಡು ಬಂದ್ವಿ ಅಂತ ಹೇಳಿದ್ನಲ್ಲ, ಅದೇ ಥರದ್ದು ಇಲ್ಲಿ ಹೋಗಿ ತೊಗೊಂಡ್ವಿ. ಈ ಥರ ವೈಟ್ ಸ್ಟೋನ್ದು ಜ್ಯುವೆಲರ್ ಸೆಟ್ಟು ನೋಡಿ. ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಇದೊಂದು ವೈಟ್ ಸ್ಟೋನಿಂದೊಂದು ಇದೊಂದು ಸೆಟ್ಟು ಫುಲ್ಲು ಲೆಹಂಗಕ್ಕೆ ಸೆಟ್ ಆಗಲಿ ಅನ್ನೋ ಥರ ಇದೊಂದು ಅದೊಂದನ್ನ ಲೆಹಂಗಾಗೆ ಅಂದ್ಕೊಂಡು ತೊಗೊಂಡಿದ್ದಂಥದ್ದು ಜ್ಯುವೆಲರ್ ಸೆಟ್ಟು. ನೆಕ್ಸ್ಟು ಬಂದು ಗೋಲ್ಡ್ ಜ್ಯುವೆಲರ್ ಸೆಟ್ಟಿಗೆ ಹೋದರೆ ಸೇಮು, ನಾನು ಲಾಸ್ಟ್ ಟೈಮ್ ನಿಮಗೆ ನಾನು ವೀಡಿಯೋದಲ್ಲಿ ತೋರಿಸಿದ್ದೆ ಸೆಟ್ಟು, ಅದೇ ಥರದ್ದೇನೆ ತೊಗೊಂಡ್ರು. ಇಬ್ಬರು ತೊಗೊಂಡ್ರು ನೋಡಿ. ಫುಲ್ಲು ಇದು ಸೊಂಟು ಡಾಬ್ ಬರುತ್ತಲ್ಲ, ಅದು ಒಂದು ಜೊತೆ ಇಯರಿಂಗ್ಸು, ಒಂದು ಶಾರ್ಟ್ ಚೈನ್, ಒಂದು ಲಾಂಗ್ ಚೈನ್, ಇದು ಒಂದು ಬೈತಲೆ ಒಟ್ಟು ತೊಗೊಂಡಿದ್ದಂಥದ್ದು ತೋರಿಸ್ತೀನಿ ನಿಮಗೆ. ಈ ಥರ ನಂದು ಇಲ್ಲೆಲ್ಲ ಏನು ಸ್ಟೋನ್ಸ್ ಇದೆ ಆ ಥರ ಯಾವುದೂ ಬಂದಿಲ್ಲ. ಇದು ಸ್ಟೋನ್ ಬಂದಿದೆ. ಇಯರಿಂಗ್ಸು ಚೆನ್ನಾಗಿದೆ ನೋಡ್ಬೋದು. ಈ ಥರ ಒಂದು ಜ್ಯುವೆಲರಿ ಸೆಟ್ನ ತೊಗೊಂಡಿದ್ದಂಥದ್ದು. ಇನ್ನು ಗಂಡಸರಿಗೆ ಶರ್ಟ್ಗಳು ಮತ್ತು ಸ್ಲಿಪ್ಪರ್ಗಳು ಆಲ್ಮೋಸ್ಟ್ ಇನ್ನೂ ತುಂಬ ಐಟಮ್ ತೊಗೊಂಡ್ರು. ಬಟ್ ಕೆಲವೊಂದು ಸ್ವಲ್ಪ ಎತ್ಕೊಂಡು ಹೋಗಿದ್ದಾರೆ, ಸ್ವಲ್ಪ ಇನ್ನು ಬಟ್ಟೆ ಐಟಮ್ ಎಲ್ಲ ನೆಂದೋಗುತ್ತೆ ಅನ್ನೋ ಕಾರಣಕ್ಕೆ ಇಲ್ಲೇ ಬಿಟ್ಟು ಹೋಗಿದ್ರು. ತುಂಬ ಐಟಮ್, ಇನ್ನೂ ತುಂಬ ಐಟಮ್ ತೊಗೊಂಡ್ರು. ಇದು ಶರ್ಟು ಮತ್ತು ಮಕ್ಕಳದು ಇನ್ನೊಂದು ಸ್ವಲ್ಪ ಬಟ್ಟೆಗಳು ಈ ಥರದ್ದೆಲ್ಲ ಎತ್ಕೊಂಡ್ರು. ಇಲ್ಲೇನಿದೆ ಅದನ್ನು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ, ಯಾಕೆಂದರೆ ಈಗ ಸ್ಟಿಚಿಂಗ್ ಕೊಡೋಕ್ಕೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬನ್ನಿ ಅಕ್ಕ ಅಂತ ಹೇಳಿದ್ದಾರೆ. ಇವಾಗ ಹೋಗಬೇಕು. ಈ ಥರ ಇದಾಗಿತ್ತು ಚಿಕ್ಕಪೇಟೆ ಶಾಪಿಂಗ್. ಇನ್ನೆಷ್ಟು ದಿನಕ್ಕೆ ಹೋಗ್ತೀವೋ ನನಗಂತೂ ಗೊತ್ತಿಲ್ಲ. 1 ಇಯರ್ ಆಗುತ್ತೋ ಇಲ್ಲ ಮತ್ತೆ ಹೋಗ್ತೀವೋ. ಜಾಸ್ತಿ ಏನೂ ಹೋಗಲ್ಲ. ಏನಾದರೂ ಈ ಥರ ಕೆಲಸ ಇತ್ತು, ಬೇಕೇ ಬೇಕು ಅನ್ನೋ ಕಾರಣ ಇದ್ದರೆ ಮಾತ್ರ ಹೋಗ್ತೀವಿ. ಸೊ ನಿಮಗೆ ಯಾವುದೆಲ್ಲ ಜ್ಯುವೆಲರ್ ಸೆಟ್ ಇಷ್ಟ ಆಯಿತು, ಯಾವ ಸೀರೆ ಇಷ್ಟ ಆಯಿತು, 2 ಸೀರೆಯಲ್ಲಿ ಯಾವ ಸೀರೆ ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆಯಿತು ನಮ್ಮ ಶಾಪಿಂಗ್ ಕತೆ. ನಾನು ಕೂಡ ಅವತ್ತು ಹೋಗಿ ಮಳೇಲಿ ಬೇಡ ಅಂದ್ಕೊಂಡು ಹೋದೆ. ಅಂದರೂ ಒಂದು ಸ್ಯಾರಿ ತೊಗೊಂಡೆ, ಮತ್ತು ಒಂದು ಇವಾಗ ಕುರ್ತೀಸ್ ಕೂಡ ತೊಗೊಂಡು ಬಂದಿರೋಂಥದ್ದು. ಇಷ್ಟ ಆಯಿತು. ಇವತ್ತು ಈ ವೀಕಲ್ಲಂತೂ ಸಿಕ್ಕಾಪಟ್ಟೆ ಶಾಪಿಂಗಿಗೆ ಖರ್ಚು ಮಾಡಿಬಿಟ್ಟಿದ್ದೀನಿ. ಏನೂ ಮಾಡೋಂಗಿಲ್ಲ, ಹೆಣ್ಮಕ್ಳಿಗೆ ಎಷ್ಟೇ ಇದ್ದರೂ ಎಷ್ಟೇ ವೆರೈಟೀಸ್ ಕಲೆಕ್ಷನ್ಸ್ ಇದ್ರೂ ಬೇಕಪ್ಪ, ಇನ್ನೂ ತೊಗೋಬೇಕಪ್ಪ ಅನ್ನೋ ಥರ ಆಗುತ್ತೆ. ನಾನು ಒಬ್ಬಳಿಗೆ ಎಲ್ಲ ನಿಮಗೂ ಕೂಡ ಇದೇ ಥರ ಅಂತ ಅಂದ್ಕೊತೀನಿ. ಸೊ ನೋಡಿದ್ರಲ್ಲ, ಚಿಕ್ಕಪೇಟೆ ಶಾಪಿಂಗ್ ಇವತ್ತಿಗೆ ಮುಗೀತು, ಎಂಡಾಯಿತು. ಈಗ ನೆಕ್ಸ್ಟು ಬ್ಲೌಸು ಸ್ಟಿಚಿಂಗು ಕುಚ್ಚಾಕ್ಸೋಕ್ಕೆಲ್ಲ ಕೊಡಬೇಕು. ಫಂಕ್ಷನ್ ಹತ್ರದಲ್ಲೇ ಇದೆ. ಸೊ ಹಾಗಾಗಿ ನಾನು ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಹೇಳ್ತೀನಿ ಯಾವತ್ತು ಏನು ಅಂತ ಈ ಥರ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.